ಹೋರಾಟ, ಯಾತಕ್ಕಾಗಿ ಹೋರಾಟ, ಜಯ 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 ಭೀಮ್, ಭೀಮ ಒಕ್ಕೂಟದ ಹೋರಾಟಕ್ಕೆ ಜಯವಾಗಲಿ, ಭೀಮ ಸಂಘಟನೆಗಳ ಒಕ್ಕೂಟಕ್ಕೆ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು ಎಂದು ಕೂಡಲೇ ರದ್ದು ಮಾಡಲೇಬೇಕು. ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಧ್ವನಿ ಎತ್ತಿರುವ ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟಕ್ಕೆ ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಜಯ 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 ಭೀಮ್, ಜಯ 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 ಭೀಮ್. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವ SAP ಮತ್ತು ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಪೂರ್ವ ಬಂದ್ ಮಾಡಬೇಕು. ಯಾಕಂದ್ರೆ ಅವರು ಯಾವ ಭೂಮಿ ಮೇಲೆ ಅದನ್ನ ಮಾಡಿ ಕ್ರಷರ್ ಮೈನಿಂಗ್ ಮಾಡ್ತಾ ಇದಾರಲ್ಲ, ಆ ಭೂಮಿಗೆ ಮಾಲೀಕರು ನಾವು. ಯಾಕಂದ್ರೆ ನಾವು ಮೂಲನಿವಾಸಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಾರೆ, ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ನಾವು ಈ ದೇಶದ ಜಾತಿವಾದಿಗಳ ಸೇವಕರಲ್ಲ, ನಾವು ಈ ದೇಶವನ್ನು ಕಟ್ಟಿ ಬೆಳೆಸಿದಂತಹ ಮೂಲ ನಿವಾಸಿಗಳು ಹಾಗೂ ವಾರಸ್ದಾರರು ಅಂತೇಳಿ. ನಾವು ಈ ದೇಶದ ವಾರಸ್ದಾರರಾಗಿದ್ದೀವಿ. ಅಂದ್ರೆ ಈ ದೇಶದ ಭೂಮಿ ಮೇಲೆ ನಮ್ಮ ಹಕ್ಕು. ಆ ನಮ್ಮ ಹಕ್ಕನ್ನು ಹೊಡೆದು ಕೋಟಿ ಕೋಟಿ ರೂಪಾಯಿ ಹಗರಣ ಮಾಡಿ ಲೂಟಿ ಮಾಡಿ ಸರ್ಕಾರ ಕಣ್ಣಕ್ಕೆ ಬಣ್ಣ ಹಚ್ಚಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಕಟ್ಕೊಂಡು ಬಿಲ್ಡಿಂಗ್ ಅಲ್ಲಿ ಕಟ್ಕೊಂಡು ಇವತ್ತಿನ ಜೀವನ ಮಾಡ್ತಾ ಇದ್ದಾರೆ ಬಂಧುಗಳೇ. ನಾವು ಈ ಹೋರಾಟದ ಮೂಲಕ ಸರ್ಕಾರಕ್ಕೆ ಮನವಿ ಮಾಡತಕ್ಕಂಥದ್ದು ಕೂಡಲೇ ಈ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡುತ್ತಿರುವ SAP ಕನ್ಸ್ಟ್ರಕ್ಷನ್ಸ್ ಹಾಗೂ ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ ಸ್ಟೋನ್ ಕ್ರಷರ್ಸ್ ಕಂಪನಿ ಏನಿದೆ ಇದನ್ನ ರದ್ದು ಮಾಡಬೇಕು. ಇವರ ಮಾಲೀಕರು ಯಾರಿದ್ದಾರೆ ಅಕ್ಬರ್ ಪಾಷರ್ ಅವರು, ಅವರ ಮೇಲೆ ಕ್ರಿಮಿನಲ್ ಕೇಸ್ ಅಂತ ದಾಖಲೆ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ನಾವೇ ವೈಯಕ್ತಿಕವಾಗಿ IT-ಗೆ ಹಾಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಹೋಗಿ ಅವ್ರ ವಿರುದ್ಧವಾಗಿ ನಾವು ಕಂಪ್ಲೇಂಟ್ ಕೊಟ್ಟು ಅವ್ರ ಮನೆಗೆ ರೇಡ್ ಮಾಡುವಂತ ಕೆಲಸ ಮಾಡ್ತೀವಿ. ಬಂಧುಗಳೇ, ಸರ್ಕಾರ ನಮ್ಮ ಮನವಿ ಕೇಳಲಿಲ್ಲ, ನಮ್ಮ ಮನವಿಗೆ ಉತ್ತರ ಕೊಡಲಿಲ್ಲ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಅಂದರೆ ನಾವು ಇವತ್ತು ಏನು ಈ ಬೆಂಗಳೂರು ನಗರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಈ ಹೋರಾಟ ಸಾವಿರಾರು ಜನ ಸೇರ್ಕೊಂಡು ರಾಯಚೂರು ಚಲೋ ಅಂತೇಳಿ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಬಂಧುಗಳೇ, ಉಗ್ರ ರೀತಿಯಲ್ಲಿ ಇಲ್ಲಿಂದ ತಂತೆ ಬಾರಿಸುವ ಮುಖಾಂತರ ರಾಯಚೂರಿನಲ್ಲಿ ಹೋಗಿ ನಾವು ಧರಣಿ ಮಾಡ್ತೀವಿ. ಬಂಧುಗಳೇ, ಈ ಹೋರಾಟಕ್ಕೆ ಹಿರಿಯ ಹೋರಾಟಗಾರರು ಸುಮಾರು ಒಂದು 7-8 ಸಂಘಟನೆಯಿಂದ ರಾಜ್ಯಾಧ್ಯಕ್ಷರುಗಳು ಬಂದು ವ್ಯಕ್ತಿಗತವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಅವರ ಬೆಂಬಲಕ್ಕೆ, ಅವರು ನನ್ನ ಹೋರಾಟಕ್ಕೆ ಬಂದಿದ್ದಕ್ಕೆ ನಾನು ಅವರ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಬಂಧುಗಳೇ, ಈ ಹೋರಾಟದ ಮುಖಾಂತರ ಬಂಧುಗಳೇ, ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಹಿರಿಯ ಹೋರಾಟಗಾರರಾದ ಅಣ್ಣ ಹೆಬ್ಬಾಳ್ ವೆಂಕಟೇಶ್ವರ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀವಿ. ಇವತ್ತು ಆಕ್ಚುಲಿ ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಕೂಡಲೇ ಅಂತಂತೇಳ್ಬಿಟ್ಟು ರಾಯಚೂರು ಜಿಲ್ಲೆಯಿಂದ ಮಾನವಿ ತಾಲೂಕಿಂದ ಅಕ್ಬರ್ ಪಾಷಾ ಅಂತನವರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಏನು ಹೆಸರು ಜಾವೀದ್ ಅವ್ರನ್ನ ಹಬ್ಬದ ದಿವಸನೇ ಅರೆಸ್ಟ್ ಮಾಡಿ 5 ದಿವಸ ಜೈಲಿಗೆ ಹಾಕಿರೋದು ಖಂಡನೀಯ. ಹೋರಾಟಗಾರರ ಮೇಲೆ ಇಂಥ ಕೇಸ್ಗಳಾಗೋದು
ಸಾಮಾನ್ಯ, ಇಂಥದಕ್ಕೆಲ್ಲ ನಾವು ಎದುರಬೇಕಾಗಿಲ್ಲ. ಈ ಸರ್ಕಾರ, ಬಿಜೆಪಿ ಸರ್ಕಾರ ಕಿತ್ತೊಗೆದು ನಾವು ಕಾಂಗ್ರೆಸ್ನ ಯಾಕೆ ತಂದ್ರೆ ಅಂತಂತಂದ್ರೆ, ಕಾಂಗ್ರೆಸ್ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತದೆ ಅಂತ ಏನೂ ಇಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಇದ್ದಂಗೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕ ಕಲ್ಲುಗಣಿಗಾರಿಕೆ ಏನಾದ್ರೂ ನಿಲ್ಲಿಸಿಲ್ಲ ಅಂತಂತಂದ್ರೆ ಬೆಂಗಳೂರಿಂದ ರಾಯಚೂರಿಗೂ ನಾವು ಹೋರಾಟ ಮಾಡಿಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳ್ತೇವೆ. ಏನು 500 ಕಿಲೋಮೀಟರ್ ದೂರದ ಊರಿನಿಂದ ಕೇಂದ್ರ ರಾಜಧಾನಿಯಲ್ಲಿ ಬಂದು ಹೋರಾಟ ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ, ರಾಯಚೂರು ಜಿಲ್ಲೆಯಲ್ಲಿ ನಡೆದುಕೊಂಡಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತ ರದ್ದು ಮಾಡಬೇಕೆಂದು. ಏನು ರಾಯಚೂರು ಜಿಲ್ಲೆ ಗುಡ್ಡನಾಡಿನ ಪ್ರದೇಶ ಆಗಿರುವುದರಿಂದ ಸತತ ಸರ್ಕಾರದ ರಾಜಸ್ವಕ್ಕೆ ಯಾವುದೇ ರಾಜಸ್ವ ಪಾವತಿಸದೆ ಅಲ್ಲಿರುವಂಥ ಅಕ್ರಮ ಕಲ್ಲು ಗಣಿಗಾರಿಕೆಯ ಮಾಲೀಕರು ಅಕ್ರಮ ದಾರಿಯಲ್ಲಿ ಭ್ರಷ್ಟಾಚಾರದ ಮಾರ್ಗವಾಗಿ ದುಡ್ಡನ್ನು ಸಂಪಾದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಲೇಬೇಕು ಅಂತೇಳಿ ಇವತ್ತು ರಾಜಧಾನಿಯ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸರ್ಕಾರಕ್ಕೆ ಸರಿಸುಮಾರು 100 ಕೋಟಿಯಷ್ಟು ವಂಚನೆ ಮಾಡಿರುವುದರಿಂದ ಆ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರನ್ನು ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಜೈಲಿಗೆ ಹಾಕಬೇಕು. ತದಾದ ನಂತರ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಜಿಲ್ಲೆಯ ಅಧಿಕಾರಿಗಳಾದ ಪುಷ್ಪಲತಾ ಅವರನ್ನು ಅಮಾನತು ಮಾಡಲು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಶಿಫಾರಸು ಮಾಡಿರುತ್ತಾರೆ. ಅವ್ರನ್ನ ತಕ್ಷಣವೇ ಅಮಾನತು ಮಾಡಬೇಕು. ಆಮೇಲೆ SAP ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಫೇಕ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕಬೇಕಂತೇಳಿ ನಮ್ಮ ಈ ಬೇಡಿಕೆಗಳಿವೆ. ಸರ್ಕಾರಕ್ಕೆ ನಾವು ಈ ಬೇಡಿಕೆಗಳನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. 1 ವಾರದೊಳಗೆ ಈ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ರಾಯಚೂರಿನವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಆ ಕಡಿವಾಣ ಹಾಕುವವರೆಗೂ ನಾವು ಹಿಂದೆ ಜಗ್ಗಲ್ಲ. ಜೈ ಭೀಮ್, ಜೈ ಜನಸೇವಾ ಫೌಂಡೇಶನ್. ಸರ್, ಜೀವ ಬೆದರಿಕೆ ಅಂತಂದ್ರೆ ನೀನು ಸರಿ ಹೋಗು, ಸರಿ ಹೋಗಿಲ್ಲ ಅಂತಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತೇಳಿ ಈ ತರ ಥ್ರೆಫ್ಟ್ ಕಾಲ್ಸ್ ಬರ್ತಾ ಇದೆ. ಅಕ್ಬರ್ ಪಾಷಾ ಅವರ ಗುಮಾಸ್ತರು ಮತ್ತು ಅಕ್ಬರ್ ಪಾಷಾ ಅವರ ಕುಟುಂಬವರಿಂದ ಸರ್. ಸರ್, ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ. ಇವರು ಸರ್ಕಾರದ ರಾಜಸ್ವವನ್ನು ಬೊಕ್ಕಸ್ ಮಾಡಿ ಏನು ತಮ್ಮ ಜೇಬಿಗೆ ದುಡ್ಡು ಹಾಕಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿರುತ್ತಾರೆ. ಅದಕ್ಕೆ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಆ ಕಲ್ಲು ಗಣಿಗಾರಿಕೆಗಳನ್ನು ಶಾಶ್ವತ ರದ್ದು ಮಾಡಬೇಕಂತೇಳಿ ನಮ್ಮ ಹೋರಾಟ ಇದೆ ಸರ್.